ಇದು ಆಯಿಲ್ ಫಿಲ್ಟ್ರ ಮತ್ತು ಇದು ಡೀಸೆಲ್ ಫಿಲ್ಟ್ರ ಮತ್ತು ಇದೊಂದು ಡೀಸೆಲ್ ಫಿಲ್ಟ್ರ. ನೋಡ್ರಿ ಎಷ್ಟು ಹೊಲಸೈತಿ ನೋಡ್ರಿ, ಡೀಸೆಲ್ ಎಷ್ಟು ಹೊಲಸೈತಿದ್ರಾಗ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಇವತ್ತು ಸಾನಿ 240 ಮಷಿನ್ದು ಆಯಿಲ್ ಚೇಂಜ್ ಮಾಡೋಣ. ಆಯಿಲ್ ಚೇಂಜ್ ಮಾಡೋಕೆ ಮೊದಲು ಫಿಲ್ಟ್ರ, ಇದು ಆಯಿಲ್ ಫಿಲ್ಟ್ರ, ಇದೊಂದು ಡೀಸೆಲ್ ಫಿಲ್ಟ್ರ ಚೇಂಜ್ ಮಾಡ್ಬೇಕು. ಆಮೇಲೆ ಇಂತಾಗ ಬೋಲ್ಟ್ಗಳು ಇದನ್ನು ಪ್ಲೇಟ್ ಹುಚ್ಚನ್ ಮೊದಲು ಪ್ಲೇಟ್ ಹುಚ್ಚಿಸಿ ಆಯಿಲೆಲ್ಲ ತಳಗ ಹುಚ್ಚುನತ್ತ, ಆಮೇಲೆ ಸಿಗುನತ್ತ. ಈಗ ಈ ಪ್ಲೇಟ್ ಐತ್ಲ, ಪ್ಲೇಟ್ ಹುಚ್ಚಿನಿ. ಇದು ಪೈಪ್ ತಳಗ ಇಲ್ಲಿ ವಾಲ್ ಐತ್ಲ, ಈ ವಾಲ್ ಕಣ ಐತ್ಲ, ಈ ವಾಲ್ ಹಿಂಗೆ ಒತ್ತಿ ಈಗ ಮಾಡಿದ್ರೆ ಇಲ್ಲಿ ಬರೋದು ಮ್ಯಾಗ ಕ್ಯಾಪ್ ಓಪನ್ ಮಾಡೋಕಂದಾಗ ಬರ್ತೈತೆ ಫುಲ್ ಸ್ಪೀಡ್. ಇಲ್ಲ ಬಾನೋ ಟೆನ್ಷನ್ ಮೊದಲು ನೋಡ್ರಿ, ಏನು ಗೇಸ್ ತೆಗೆದ್ರೆ ಎಲ್ಲ ಸ್ಪೀಡ್ ಬರ್ತೈತೆ ಆಯಿಲ್ ತಳಗ. ಇದು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡ್ಬೇಕು. ತಾಗಿಂದ ಆಯಿಲ್ ಫಿಲ್ಟ್ರ್ ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡೋದು ಮೊದಲಿಗೆ. ನೋಡ್ರಿ ಆಯಿಲ್ ಎಲ್ಲ ತಳಗ ಬೀಳತೈತಿ. ಇದು ಆಯಿಲ್ ಫಿಲ್ಟ್ರ ಮತ್ತು ಇದು ಡೀಸೆಲ್ ಫಿಲ್ಟ್ರ ಮತ್ತು ಇದೊಂದು ಡೀಸೆಲ್ ಫಿಲ್ಟ್ರ್ ಮತ್ತು ಇದು ಪೈಲಟ್ ಫಿಲ್ಟ್ರ್. ಇವು 4 ಫಿಲ್ಟ್ರಿಗೆ ಚೇಂಜ್ ಮಾಡ್ಬೇಕು. ಸೊ ಚೇಂಜ್ ಮಾಡೋಕೆ ನಮಗೆ ಫಿಲ್ಟ್ರ್ ಪಾನ ಬೇಕಾ. ಮೊದಲು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡೋಣ ಮತ್ತು ಹುಚ್ಚು, ಆಮೇಲೆ ಸಿಗೋಣ. ಹಾಂ ನೋಡ್ರಿ ಎಷ್ಟು ಹೊಲಸೈತಿ. ನೋಡ್ರಿ ಡೀಸೆಲ್ ಎಷ್ಟು ಹೊಲಸೈತಿದ್ರಾಗ. ಆಗ ನೋಡ್ರಿ ಡೀಸೆಲ್ ಯಾವ ನಮೂನಿ. ಈಗ ಇದ್ರಾಗಿದ್ದು ಓರಿಂಗ್ ಹಾಕಿವಿ, ಇದ್ರಾಗೈತೆ ಓರಿಂಗ್, ಇದನ್ನು ಹಾಕ್ಬೇಕು, ಚೇಂಜ್ ಮಾಡ್ಬೇಕು. ಹಳೆ ಓರಿಂಗ್ ಇದನ್ನು ಚೇಂಜ್ ಮಾಡ್ಬೇಕು. ಇದನ್ನು ಫಿಟ್ ಮಾಡೀನಿ. ಈಗ ಫಿಟ್ ಮಾಡೋಣ. ಈಗ ಡೀಸೆಲ್ ಫಿಲ್ಟರ್ ಫಿಟ್ ಮಾಡಿದ್ದೀವಿ. ಈಗ ಆಯಿಲ್ ಫಿಲ್ಟರ್ ಚೇಂಜ್ ಮಾಡೋಣ ಅಂತ ನೋಡ್ರಿ. ಈಗ ಫಿಲ್ಟ್ರ್
ನೋಡ್ರಿ ಇದು ಪೈಲಟ್ ಫಿಲ್ಟ್ರ್. ಇದ್ರಾಗೇನು ಹೊಲಸ್ ಏನಿಲ್ಲ. ಇದನ್ನ ಆಯಿಲ್ ಚೇಂಜ್ ಮಾಡೋ ಮುಂದೆ ಚೇಂಜ್ ಮಾಡೋಂಗಿಲ್ಲ. ಬಟ್ ನಮ್ದು ಹೈಡ್ರೋಲಿಕ್ ಆಯಿಲ್ ಸೋರ್ಸಿಂಗ್ ಬಂದೈತಿ. ಸೊ ಹಿಂಗಾಗಿ ಫಿಲ್ಟ್ರೇಟ ಚೇಂಜ್ ಮಾಡತ್ತೀವಿ. ಹೈಡ್ರೋಲಿಕ್ ಆಯಿಲಿನ ಚೇಂಜ್ ಮಾಡಿಲ್ಲ. ಒಳಗಿನೆಲ್ಲ ಫಿಲ್ಟ್ರ್ ಚೇಂಜ್ ಮಾಡೀವಿ. ಈಗ ಇದೊಂದು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಿಸಿ ಇಲ್ಲಿ ತೆಗೆದು ಆಯಿಲ್ ಹಾಕೋದು. ಫಿಲ್ಟ್ರ್ ಭಾಳ ಕಾಡು ಬಿಡ್ತಿ. ಇದನ್ನು ಹೊಡೆದು ಉಚ್ಚಿನಿ ಅಂದಾಗ ಉಚ್ಚೈತಿ. ಪಾನಲ್ಲಿ ಒಟ್ಟು ಉಚ್ಚಲಿಲ್ಲ. ಭಾಳ ಜಾಮ್ ಆಗೈತಿ. ಇದೆಲ್ಲ ತೂದು ಬಿದ್ದುಬಿಟ್ಟೈತಿ ನೋಡ್ರಿ. ಇಲ್ಲಿ ಭಾಳ ಅಂದ್ರೆ ಇಲ್ಲಿ ಹೊಡೆದ್ನಿ ಗಾವಲಿಲ್ಲ. ಮತ್ತು ಹೊಳೆ ಇಲ್ಲೇ ಹೊಡೆದು ಉಚ್ಚಿನಿ. ಒಟ್ಟು ಉಚ್ಚಲ ಇಲ್ಲಿ ಒಮ್ಮೆ ಹೊಡೆದ್ರೆ ಒಳಗೆ ತೂತು ಬಿದ್ದುಬಿಡ್ತೆ. ಈಗ ಹೊಸ ಫಿಲ್ಟ್ರ್ ಹಾಕೊಂತಡ್ರಿ. ಆಯಿಲ್ ತಳ ಹಾಕಿನಿ. ಈಗ ತಳಗೆ ಹೋಗಿ ಆಯಿಲ್ ಬಿಡೋದು ಪಾಯಿಂಟ್ ಬಂದ್ ಮಾಡೋನು. ನೋಡ್ರಿ ಬೆಳಗೈತೆ ನೋಡ್ರಿ ಆಯಿಲ್. ಹೊಸ ಆಯಿಲ್ ಹಾಕಿದ. ಹೊಸ ಆಯಿಲ್ ಸ್ವಲ್ಪ ಬರೋದೈತಿ ಒಂದು ಮ್ಯಾಗ. ನೋಡ್ರಿ ಈಗ ಆಯಿಲ್ ಎಲ್ಲ ಖಾಲಿ ಎಲ್ಲ ಹಾಕ್ಬಿಟ್ಟಿನಿ. ಇದ್ರಾಗ 1 ಲೀಟ್ರ್ 2 ಲೀಟ್ರ್ ಹಾಕಿನಿ. ಈಗ ಚೆಕ್ ಮಾಡೋಣ ಆಯಿಲ್ ಗೇಜ್. ಸೊ ಐತೆ ಬರಾಬರ. ಸ್ವಲ್ಪ ಜಾಸ್ತಿ ಆಗೈತಿ. ಇಂಜಿನ್ ಆಯಿಲ್ ಫಿಲ್ಟ್ರದಾಗ ಹೋಗಿದ್ವಿ. ಫಿಲ್ಟ್ರ್ ಹೋಗಿ ಆಮೇಲೆ ಇದಕ್ಕೆ ಬರಬರಕೈತಿ. ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಹಾಕೊಂಡ್ರೆ ಮುಗೀತು ಬಗ್ಗೆ. ನಮ್ಮ ಇವತ್ತಿನ ಆಯಿಲ್ ಸರ್ವಿಸಿಂಗ್ ವಿಡಿಯೋ ಕಂಪ್ಲೀಟ್ ಆಗಿ ಹೋಗಿ ಡ್ಯಾಶ್ಬೋರ್ಡ್ನಾಗ ಕೆಲಸ ಮಾಡ್ಬೇಕು. ಅದನ್ನು ಹೇಳ್ಕೊಡ್ತೀನಿ ಬರ್ರಿ ನಮಗೆ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಫೈನಲಿ ಆಯಿಲ್ ಚೇಂಜ್ ಎಲ್ಲ ಮಾಡೀನಿ. ಸದ್ಯದಾಗ ಜಳಕನೂ ಮಾಡೀನಿ. ಈಗ ಪಾಸ್ಪೋರ್ಟ್ ಹಾಕ್ಬೇಕಿಲ್ಲಿ. ಬಟ್ ಮಾಲಕರು ಬಂದ್ರೆ ಸೊ ಹಂಗಾಗಿ ಬೆಟ್ಟ ಇವಾಗ ಹೆಚ್ಚಿನ ಬರ್ರಿ ಹಿಂದೆ ಹಾಕೊಂಡು ಪಾಸ್ಪೋರ್ಟ್ ಮತ್ತು ಕ್ಯಾಬ್ಲೇಷನ್ನು ಮಾಡ್ಬೇಕು. ಅಂದ್ರೆ ರೇಸ್ ಸರ್ವಿಸ್ ಅದು ಇಂಜಿನ್ ಎಲ್ಲ ಓವರ್ ರೇಸ್ ಆಗಿ ಮತ್ತು ಆಟೋಮೆಟಿಕ್ ಡೌನ್ ಆಗ್ತೈತಿ. ಅಲ್ಲಿ ಸೆಟ್ಟಿಂಗ್ ಮಾಡಿಟ್ರೆ ನೋಡ್ರಿ. ಈಗ ಬಾವಿ ಅಂತಕ್ಕೆ ತಂದು ತರ್ಬೀನಿ. ಸ್ವಲ್ಪ ಗಡ್ಬಡ್ನ್ಯಾಗ ಯಾಕಪ್ಪ ಅಂದ್ರೆ ಬಾವಿ ಮಾಲಕರ ಕರೆಯಾಕತ್ರ ಉಸಿರು ತಳ ಬಿಡ್ದಿದ್ರ ಸಂಬಂಧ ಇನ್ನೂ ಪಾಸ್ಪೋರ್ಟ್ ಹಾಕಿಲ್ಲ. ಇನ್ಮೇಲೆ ಹಾಕ್ಬೇಕು. ಮತ್ತು ಇಂಜಿನ್ ಕ್ಯಾಲ್ಕುಲೇಷನ್ನು ಮಾಡ್ಬೇಕು. ಮಾಲಕರು ಅದಾರ. ಸೊ ಹಿಂಗಾಗಿ ಹಿಂದಿಡಿ ಮಾಡೋ ಒಂದು 10 ನಿಮಿಷ ಒಂದು 5-6 ನಿಮಿಷ ಅದು ಚಾಲು ಇರ್ತೈತೆ ಮಷಿನ್. ಹಂಗಾಗಿ ಅದು ಪೂರಾ ಎಕ್ಸಿಲೇಟರ್ ರೈಸ್ ಆಗಿ ಮತ್ತು ಒಳ್ಳೆ ಡೌನ್ ಆಗಿದೆ ಆಟೋಮೆಟಿಕ್. ಅದು ಇಂಜಿನ್ ಕ್ಯಾಲ್ಕುಲೇಷನ್ ಮಾಡೋ ಮತ್ತು ಫಸ್ಟ್ನಾಗ ಪಾಸ್ವರ್ಡ್ ಹಾಕೋಣ. ಇಷ್ಟಾಗಿ ಬಿಡೋತ್ನಾಗ ಅವರಿಗೆ ಪಾಸ್ವರ್ಡ್ ಹಾಕೋಣ. ಅಂದ್ರೆ ಅದು ಚಾಲು ಮಾಡಿದಾಗ ಅಟ್ಟ ಬರುತ್ತೆ ಸಿಗ್ನಲ್ ಪಾಸ್ವರ್ಡ್ ಹಾಕುವಾಗ. ಸೊ ಹಂಗಾಗಿ ಇದು ಬಾವಿ. ಸೊ ಹಿಂಗಾಗಿ ಗಾಡಿ ಎಲ್ಲ ಜೈ ತೆಗ್ದಾರ. ಮತ್ತು ಅಲ್ಲಿ ಒಂದು ಮಕ್ಕಳು ಯಾಕಂದ್ರೆ ಇದು ಭಾಳ ಲೆಂತ್ ಐತಿ. ಆ ಕಡೆ ಮುಡಿಗೆ ಹೋಗಂಗಿಲ್ಲ ಬೇಕಿತ್ತು. ಹಿಂಗಾಗಿ ಕುಣಿ ಹೊಡ್ಯಾತಾರ. ಕುಣಿ ಹೊಡೆದ್ಮ್ಯಾಗ ಹತ್ರ ಈ ಕಡೆ ತಂದು ಬೀಳ್ತೈತಿ. ಮತ್ತು ಒಂದು ಸ್ವಲ್ಪ ಹೊಲಸ್ತಾಗೈತಿ. ತೊಗೊಬಿಡಕ್ಕೆ ಪಾಸ್ಪೋರ್ಟ್ ಈಗ ಹಾಕ್ಬಿಡೋನು. 5 3 1 8 ಓಕೆ. ಸರ್ವಿಸಿಂಗ್ ಕಂಪ್ಲೀಟ್ ಆಯ್ತು ನೋಡ್ರಿ ನಮ್ಗೆ ಇವತ್ತು. ಇದು ಹಾಕಿದ್ರೆ ಈಗ ಪಾಸ್ಪೋರ್ಟ್ ಹೊಳ್ಳಿ ಮುಂದಿನ ಸರ್ವಿಸಿಗೆ 500 ತಾಸು ಆತಂದ್ರೆ ತಾನೇ ಬರ್ತೈತೆ ಅದು. ಓಕೆ ಫ್ರೆಂಡ್ಸ್.